ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಚೈತ್ರ ಹುಣ್ಣಿಮೆಯ ದಿವಸ ಏಕಾಕ್ಷಿ ತೆಂಗಿನಕಾಯಿಯನ್ನು ಪೂಜಿಸಿದರೆ ಸೌಭಾಗ್ಯ ಪ್ರಾಪ್ತಿ. ಅದರ ಜೊತೆಗೆ ಏನೆಲ್ಲ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದರ ಜೊತೆಗೆ ನೋಡ್ರಿ, ಹುಣ್ಣಿಮೆ ವಿಶೇಷ ಇರುತ್ತೆ. ಲಕ್ಷ್ಮೀ ದೇವಿ ಆಶೀರ್ವಾದಕ್ಕಾಗಿ ನಾವು ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ, ಸಾಲವನ್ನು ತೊಡೆದು ಹಾಕಲು ಏನು ಮಾಡಬೇಕು, ಮತ್ತು ಲಕ್ಷ್ಮೀದೇವಿ ಆಶೀರ್ವಾದಕ್ಕಾಗಿ ಏನು ಮಾಡಬೇಕು, ಹಾಲಿನಿಂದ ನಾವು ಪರಿಹಾರವನ್ನು ಮಾಡ್ಕೋಬೋದು, ಮತ್ತು ಅದಕ್ಕೆ ಹಣಕ್ಕೆ ಸಂಬಂಧಿಸಿರುವಂಥ ಸಮಸ್ಯೆ ಕೊನೆಗಳಲ್ಲೂ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದ್ರ ಜೊತೆಗೆ ಸೌಭಾಗ್ಯ ಪ್ರಾಪ್ತಿಗಾಗಿ ಕೂಡ ನಾವು ಈ ಒಂದು ಚೈತ್ರ ಹುಣ್ಣಿಮೆ ದಿವಸ ಏನು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ. ನೋಡ್ರಿ, ಚೈತ್ರ ಹುಣ್ಣಿಮೆ ನೋಡ್ರಿ, ಶುಭ ದಿನ. ಈ ಒಂದು ದಿನ ಏನಪ್ಪ ಅಂತಂದರೆ ಲಕ್ಷ್ಮೀದೇವಿ ಪೂಜೆಗೆ ಒಂದು ವಿಶೇಷ ಮಹತ್ವವನ್ನು ನೀಡಲಾಗುತ್ತೆ. ಹುಣ್ಣಿಮೆಯಂದು ಆಲ್ಮೋಸ್ಟ್ ಏನಂತಂದರೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಮತ್ತು ಈ ಒಂದು ಚೈತ್ರ ಹುಣ್ಣಿಮೆಯ ದಿನ ನಾವು ಏನು ಮಾಡಿದ್ರೆ ನಮಗೆ ಸೌಭಾಗ್ಯ ಪ್ರಾಪ್ತಿ ಆಗುತ್ತೆ ಅನ್ನೋದನ್ನು ನೋಡೋಣಂತೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ದಿನಾಂಕವನ್ನು ಏನಂತಂದ್ರೆ ಚೈತ್ರ ಪೂರ್ಣಿಮಾ ಅಂತ ಕರೀತಾರೆ. ಈ ದಿನಾಂಕ ನೋಡ್ರಿ, ಸನಾತನ ಧರ್ಮದೊಳಗೆ ಏನಂದ್ರೆ ವಿಶೇಷ ಮಹತ್ವವನ್ನು ಹೊಂದೈತಿ. ಈ ದಿನ ಉಪವಾಸ ಆಚರಿಸೋದ್ರಿಂದ ದೇವರನ್ನು ಸಂತೋಷಪಡಿಸೋದಲ್ಲದೆ ನಮ್ಮೆಲ್ಲ ಆಸೆಗಳು ಕೂಡ ಈಡೇರುತ್ತೆ ಅಂತ ಹೇಳ್ಬೋದು. ಹುಣ್ಣಿಮೆ ದಿನ ಏನಂದ್ರೆ ಚಂದ್ರ ಏನಂದ್ರೆ ತನ್ನ ಪೂರ್ಣ ಆಕಾರದಲ್ಲಿರ್ತಾನೆ, ಮತ್ತು ಲಕ್ಷ್ಮೀದೇವಿ ನೋಡ್ರಿ ಹುಣ್ಣಿಮೆ ದಿನ ತುಂಬ ಇಷ್ಟಪಡ್ತಾಳೆ. ಹಾಗಾಗಿ ತಾಯಿ ಲಕ್ಷ್ಮಿ ಆಶೀರ್ವಾದದ ಜೊತೆಗೆ ನಮಗೇನಂದ್ರೆ ಚೈತ್ರ ಹುಣ್ಣಿಮೆ ದಿನ ನಾವು ಕೆಲವೊಂದು ಕ್ರಮ ತಗೊಳ್ಳೋ ಮುಖಾಂತರ ನಮ್ಮ ಮನೆಯಲ್ಲಿ ಸಂಪತ್ತು, ಸಮೃದ್ಧಿ, ನೆಮ್ಮದಿ ಸಿಗುತ್ತೆ ಅಂತಂದು ಹೇಳ್ತಾರೆ. ನೋಡ್ರಿ, ಈ ಕ್ರಮ ಏನು ಅನ್ನೋದನ್ನು ನೋಡೋಣ. ಮತ್ತು ಚೈತ್ರ ಹುಣ್ಣಿಮೆ ಅಥವಾ ಈ ಚಿತ್ತ ಹುಣ್ಣಿಮೆ ಅಂತಂದು ಕರೀತಾರೆ ಇದನ್ನು. ಲಕ್ಷ್ಮೀದೇವಿ ಆಶೀರ್ವಾದಕ್ಕಾಗಿ ನಾವು ಏನು ಮಾಡ್ಬೋದು ಅಂತ ನೋಡೋಣ. ಮೊದಲೇದಾಗಿ ಲಕ್ಷ್ಮೀದೇವಿಯ ಆಶೀರ್ವಾದಕ್ಕಾಗಿ ನೋಡ್ರಿ, ಪುರಾಣಗಳಲ್ಲಿ ಏನಂತಂದ್ರೆ ಚೈತ್ರ ಪೂರ್ಣಿಮೆಯನ್ನು ಅದೃಷ್ಟದ ದಿನ ಅಂತಂದು ಹೇಳ್ತಾರೆ. ಮತ್ತು ಈ ದಿನ ಸಂಪತ್ತು, ಧಾನ್ಯಗಳ ಸಾಧನೆಗಾಗಿ ಏನಂದ್ರೆ ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಪಠಿಸೋದು ತುಂಬಾ ಮುಖ್ಯ. ಮತ್ತು ಅದರ ಜೊತೆಗೆ ಏನಂತಂದರೆ ಸಂಜೆ ಸಮಯದಲ್ಲಿ ಲಕ್ಷ್ಮೀದೇವಿಯನ್ನು ಧ್ಯಾನ ಮಾಡಿಕೊಂಡು ನೀರಿನಲ್ಲಿ ದೀಪದಾನವನ್ನು ಮಾಡಬೇಕು. ಇದನ್ನು ಮಾಡೋದ್ರಿಂದ ನೋಡ್ರಿ ಲಕ್ಷ್ಮೀದೇವಿ ಆಶೀರ್ವಾದ ಸಿಗುತ್ತೆ. ಮತ್ತು ಲಕ್ಷ್ಮೀ ಸ್ತೋತ್ರವನ್ನು ಪಠಿಸೋದ್ರಿಂದ ಮತ್ತು ಕೇಳುವ ಮುಖಾಂತರ ತಾಯಿ ಲಕ್ಷ್ಮಿ ಆಶೀರ್ವಾದ ನಮಗೆ ಖಂಡಿತ ಸಿಗುತ್ತೆ ಅಂತಂದು ಹೇಳ್ಬೋದು. ನೋಡ್ರಿ, ಮತ್ತು ಮನೆಯಲ್ಲಿ ಸಂತೋಷ ಸಮೃದ್ಧಿಗಾಗಿ ಹುಣ್ಣಿಮೆ ದಿವಸ ಮಾಡುವಂತಹ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ, ಚೈತ್ರ ಹುಣ್ಣಿಮೆ ದಿನ ಏನಂತಂದ್ರೆ ಪೂರ್ವಜರನ್ನು ನೆನೆಸ್ಕೊಂಡು ಬಿಳಿ ಚೀಸ್ನಿಂದ ಮಾಡಿದಂತಹ ಕೆಲವೊಂದು ಸಿಹಿ ತಿಂಡಿಗಳನ್ನು ಅರಳಿ ಮರದ ಬುಡಕ್ಕೆ ಅರ್ಪಿಸಿದ್ರಪ್ಪ ಅಂತಂದ್ರೆ, ಮತ್ತು ಅದ್ರ ಜೊತೆಗೆ ನೀರನ್ನು ಕೂಡ ಅರ್ಪಿಸಬೇಕು. ಇದರ ನಂತರ ಏನಂದರೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಇದನ್ನು ಮಾಡೋದ್ರಿಂದ ನೋಡ್ರಿ ಪಿತೃಗಳ ಆಶೀರ್ವಾದ ಕೂಡ ಸಿಗುತ್ತೆ, ಮತ್ತು ಅದ್ರ ಜೊತೆಗೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಕೂಡ ವಾಸವಾಗುತ್ತೆ ಅಂತಂದು ಹೇಳ್ಬೋದು. ಇದರೊಂದಿಗೆ ಯಾವುದೇ ಕೆಲಸವನ್ನು ನಾವು ಯಾವುದೇ ನಿರ್ಬಂಧ ಇಲ್ಲದೇ ನಾವು ಪೂರ್ಣಗೊಳಿಸ್ಬೋದು ಈ ಒಂದು ಅರಳಿ ಮರದ ಪೂಜೆಯಿಂದ. ನೋಡ್ರಿ, ಇನ್ನೊಂದು ಏನಪ್ಪ ಅಂದ್ರೆ ಆರ್ಥಿಕ ಸಮಸ್ಯೆ ದೂರ ಆಗಲು ಮತ್ತೊಂದು ಪರಿಹಾರ ಏನಂದ್ರೆ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೋಡ್ರಿ ಚೈತ್ರ ಹುಣ್ಣಿಮೆ ದಿನ ಚಂದ್ರೋದಯಕ್ಕಿಂತ ಮೊದಲು ನೀರಿಗೆ ಏನಂತಂದ್ರೆ ಹಸಿ ಹಾಲು ಸ್ವಲ್ಪ ಹಾಕಿ, ಸಕ್ಕರೆ ಸ್ವಲ್ಪ ಹಾಕಿ, ಆನಂತರ ಒಂಚೂರು ಅಕ್ಕಿ ಸೇರಿಸಿ ಏನಂತಂದ್ರೆ ಓಂ ಶ್ರಾಂ ಶ್ರೀಂ ಸ್ರೌಂ ಸಂ ಚಂದ್ರಮಸೆ ನಮಃ ಎನ್ನುವಂಥ ಒಂದು ಮಂತ್ರವನ್ನು ಪಠಿಸುತ್ತಾ ಚಂದ್ರನಿಗೆ ಏನಂತಂದ್ರೆ ಈ ಮಿಶ್ರಣದ ನೀರಿನಿಂದ ಅರ್ಘ್ಯವನ್ನು ಕೊಡಬೇಕು. ಇದನ್ನು ಮಾಡೋದ್ರಿಂದ ಏನಂತಂದ್ರೆ ಆರ್ಥಿಕ ಸಮಸ್ಯೆಗಳು ಏನಿದ್ರೂ ಕೂಡ ಕಡಿಮೆ ಆಗುತ್ತೆ. ಮತ್ತು ಅದಲ್ಲದೆ ಗಂಡ ಹೆಂಡತಿ ಒಟ್ಟಾಗಿ ಅರ್ಘ್ಯವನ್ನು ನೀಡಿದರೆ ವೈವಾಹಿಕ ಜೀವನನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೋಡ್ರಿ, ಸಮಸ್ಯೆಗಳೇನಾದರೂ ಇದ್ದರೆ ದೂರ ಆಗುತ್ತೆ. ಮತ್ತು ಚಂದ್ರದೇವನಿಗೆ ಅರ್ಘ್ಯ ಅರ್ಪಿಸೋದು ಕೂಡ ಮೂಳೆ ಮತ್ತು ಕಣ್ಣಿಗೆ ಸಂಬಂಧಿಸುವಂಥ ಕಾಯಿಲೆಗಳು ದೂರ ಆಗುತ್ತೆ ಅಂತಂದು ಹೇಳ್ತಾರೆ. ಅದೇ ಥರ ನೋಡ್ರಿ, ಸಾಲವನ್ನು ತೊಡೆದು ಹಾಕಲು ಹುಣ್ಣಿಮೆ ದಿನ ಈ ಪರಿಹಾರವನ್ನು ಮಾಡಿದ್ರೆ ಒಳ್ಳೆಯದು. ಏನಪ್ಪ ಅಂದರೆ ಹುಣ್ಣಿಮೆ ದಿನ ಈ ಕವಡೆಗಳನ್ನ ತಗೋಬೇಕು. 11 ಕವಡೆಗಳಿಗೆ ಏನಂತಂದ್ರೆ ಅರಿಶಿನ ಒಂದು ಪೇಸ್ಟ್ ಮಾಡಿ, ಅಂದರೆ ಅರಿಶಿನ ಕಲಿಸಿ ಅದಕ್ಕೆ ಹಚ್ಚಿ ಅದನ್ನೇನಂದ್ರೆ ಲಕ್ಷ್ಮೀದೇವಿ ವಿಗ್ರಹ ಮುಂದೆ ಅಥವಾ ಲಕ್ಷ್ಮೀದೇವಿ ಫೋಟೋ ಇದ್ದರೆ ಅದ್ರ ಮುಂದೆ ಇಟ್ಟು ನಂತರ ಅದನ್ನು ಪೂಜಿಸಿ ಏನಂದ್ರೆ ಕನಕದಾರ ಸ್ತೋತ್ರವನ್ನು ಪಠಿಸಿದ್ರೆ ಏನಪ್ಪ ಅಂದರೆ ಒಳ್ಳೆಯದು. ಮತ್ತು ಮರುದಿನ ಆ ಕವಡೆಗಳನ್ನು ಏನು ಮಾಡಬೇಕಂದ್ರೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅವುಗಳನ್ನು ನೀವು ಹಣ ಇಡುವಂಥ ಸ್ಥಳ ತಿಜೋರಿಯಲ್ಲಿ ಇಡೋದು, ತಿಜೋರಿ ಅಂತ ಕರಿತೀವಿ, ಬೀರು ಅಂತ ಕರಿತೀವಿ ನೋಡ್ರಿ, ಅಲ್ಲಿ ಇಟ್ರಪ್ಪ ಅಂತಂದರೆ ಒಳ್ಳೆಯದು ಆಗುತ್ತೆ. ಮತ್ತು ಸಾಲಗಳಿಂದ ಕೂಡ ಮುಕ್ತಿಯನ್ನು ಪಡಿಬೋದು ನೋಡ್ರಿ ಈ ಥರ ಮಾಡೋದ್ರಿಂದ.
ಇದರಿಂದ ಏನಂದರೆ ಹಣದ ಹರಿವು ಹೆಚ್ಚಾಗುತ್ತೆ ಮನೆಯಲ್ಲಿ, ಮತ್ತು ಸಮೃದ್ಧಿ ಜೀವನ ಆಗುತ್ತೆ ಅಂತಂದು ಹೇಳೋ ಕವಡೆಗಳಿಗೆ ಈ ಥರ ಅರಿಶಿನ ಹಚ್ಚಿ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಹಣದ ಹರಿವು ಹೆಚ್ಚಾಗುತ್ತೆ ನೋಡಿರಿ. ಅದರ ಜೊತೆಗೆ ಮತ್ತೇನಪ್ಪ ಅಂತಂದು ಪರಿಹಾರವನ್ನು ನೋಡೋದಾತಪ್ಪ ಅಂದ್ರೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆ ಕೊನೆಗೊಳ್ಳಲು ಏನಂತಂದ್ರೆ ಹುಣ್ಣಿಮೆ ದಿವಸ ಸೂರ್ಯೋದಯದ ಮೊದಲು ಎದ್ದು ಸ್ನಾನವನ್ನು ಮಾಡಿ ಆನಂತರ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ, ಮತ್ತು ಲಕ್ಷ್ಮೀ ದೇವಿಗೆ ಏನಂದ್ರೆ ಪರಿಮಳಯುಕ್ತ ಧೂಪ ದ್ರವ್ಯ ಮತ್ತು ಗುಲಾಬಿ ಹೂಗಳು ಮತ್ತು ಪಾಯಸ ಭೋಗ ಇತ್ಯಾದಿಗಳನ್ನು ಏನಂತಂದ್ರೆ ಅರ್ಪಿಸಿ ನೋಡಿರಿ. ಮನೆಯಲ್ಲಿ ಏನಂತಂದ್ರೆ ಅದೇ ಸಮಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಬೇಕು. ಇದನ್ನು ಮಾಡೋದ್ರಿಂದ ಹಣಕ್ಕೆ ಸಂಬಂಧಿಸಿದಂಥ ಏನೇ ಸಮಸ್ಯೆಗಳಿದ್ರೂ ನಿವಾರಣೆ ಆಗುತ್ತೆ. ಮತ್ತು ವಿಷ್ಣುವಿನ ಆಶೀರ್ವಾದ ನಮಗೆ ಲಕ್ಷ್ಮೀ ದೇವಿ ವಿಷ್ಣುವಿನ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ಬೋದು. ಸುಗಂಧ ದ್ರವ್ಯ ಧೂಪವನ್ನು ಹಾಕೋದ್ರಿಂದ ನೋಡಿರಿ. ಮತ್ತು ಅದ್ರ ಜೊತೆಗೆ ಏನಂತಂದ್ರೆ ಸೌಭಾಗ್ಯ ಪ್ರಾಪ್ತಿ ಆಗಲು ಹುಣ್ಣಿಮೆ ದಿವಸ ನಾವು ಏನು ಮಾಡಬೇಕು ಅಂತ ನೋಡೋದಾತಪ್ಪ ಅಂತಂದ್ರೆ ಮನೆಯಲ್ಲಿ ಏನಂದ್ರೆ ಏಕಾಕ್ಷಿ ತೆಂಗಿನಕಾಯಿಯನ್ನು ಪೂಜಿಸಬೇಕು. ಅಂದರೆ ಒಂದು ಕಣ್ಣಿರುವಂತಹ ತೆಂಗಿನಕಾಯಿಯನ್ನು ಪೂಜಿಸಿ, ಪುರಾಣಗಳ ಪ್ರಕಾರ ಏನಂದ್ರೆ ಈ ಏಕಾಕ್ಷಿ ತೆಂಗಿನಕಾಯಿಯನ್ನು ಮಹಾಲಕ್ಷ್ಮಿ ರೂಪ ಅಂತಲೇ ಪರಿಗಣಿಸ್ತಾರೆ. ಇದನ್ನು ಪೂಜಿಸೋದು ಅದೃಷ್ಟವನ್ನು ಸಾಧಿಸಲು ನಮ್ಗೆ ಕಾರಣ. ಮತ್ತು ಇದ್ದಕ್ಕಿದ್ದಂತೆ ಏನಂತಂದ್ರೆ ಸಂಪತ್ತಿನ ಹರಿವು ಕೂಡ ನಮಗೆ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಪೂಜೆಯ ನಂತರ ಏನಂತಂದ್ರೆ ಆದಷ್ಟು 5 ಜನರಿಗೆ ಆಹಾರವನ್ನು ಅಂದರೆ ಕನ್ಯರಿಗೆ ಆಹಾರವನ್ನು ನೀಡಿ ದಾನ ನೀಡುವ ಮೂಲಕ ಆಶೀರ್ವಾದವನ್ನು ಪಡಿಬೇಕು ನೋಡಿರಿ. ಇದು ಏನಂತಂದ್ರೆ ನಮಗೆ ಸೌಭಾಗ್ಯವನ್ನು ಕರುಣಿಸುತ್ತೆ ಅಂತಂದು ಹೇಳ್ಬೋದು. ಹುಣ್ಣಿಮೆ ದಿವಸ ಈ ಥರ ಮಾಡೋದ್ರಿಂದ ಇದಿಷ್ಟು ಏನಪ್ಪ ಅಂದ್ರೆ ಹುಣ್ಣಿಮೆ ದಿವಸ ನಾವು ಮಾಡುವಂತಹ ಕೆಲವೊಂದು ಪೂಜೆಯ ಪರಿಹಾರಗಳು ನೋಡಿರಿ. ಇದೇನಂತಂದ್ರೆ ಒಳ್ಳೆಯ ಒಂದು ಆರ್ಥಿಕ ಸಮೃದ್ಧಿ ಅದೃಷ್ಟವನ್ನು ತಂದುಕೊಡುತ್ತೆ. ವಿಶೇಷವಾಗಿ ಹುಣ್ಣಿಮೆ ದಿವಸ ಪೂಜೆ ಮಾಡೋದ್ರಿಂದ ನಮಗೆ ಆಶೀರ್ವಾದ ಕೂಡ ಸಿಗುತ್ತೆ ಅಂತಂದು ಹೇಳ್ಬೋದು ನೋಡಿರಿ. ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.